ನಿನಗೆ ಈ ತರ ಸೀರೆ ಉಟ್ಟಾಗ ಯಾರು ಬಂದು ಮಿಸ್ಬಿಹೇವ್ ಮಾಡೋದು ಆ ತರ ಎಲ್ಲ ಮಾಡಿದ್ವಾ? ಕೆಲವೊಂದ್ ಕಡೆ ಆಗತ್ತೆ. ಹೌದಾ? ಓ, ಅಂದ್ರೆ ದೇ ಫೀಲ್ ದಟ್ ಐ ಆಮ್ ಕಂಪ್ಲೀಟ್ ನಾವು ವುಮೆನ್. ನಾವೆಲ್ಲ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿ ಬಾಂಗ್ಲಾ ಅಲ್ಲ, ನಾವೆಲ್ಲ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಉತ್ತರ ಕರ್ನಾಟಕ ಸೈಡ್ ಎಲ್ಲೋ. ಅಲ್ಲಿ ನಮ್ ಇವನ್ ಸ್ಕಿಟ್ ಆಗಿದ ತಕ್ಷಣ 1-2 ಸಾಂಗ್ ಆಗಿ ಇಮಿಡಿಯೇಟ್ ನಮ್ ಸ್ಕಿಟ್ ಇತ್ತು. ಸೊ ಇವನಿಗೆ ಚೇಂಜ್ ಮಾಡಕ್ ಜಾಸ್ತಿ ಟೈಮ್ ಬೇಕಾಗತ್ತೆ ಅಂದ್ಬಿಟ್ಟು ಇವ್ನು ಏನ್ ಮಾಡ್ದೆ, ಅಕ್ಕ ಸ್ಕಿಟ್ಟಿಗೆ ನಾ ಸಾಂಗ್ ಪ್ಲೇ ಮಾಡ್ಬಿಟ್ಟೆ ಹೋಗ್ಬಿಡ್ತೀನಿ ಒಂದೇ ಸತಿಗೆ, ಸೊ ನನ್ಗೂ ಸ್ವಲ್ಪ ಪೀಸ್ಫುಲ್ ಆಗಿ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಈಸಿ ಆಗುತ್ತೆ ಅಂದ್ಬಿಟ್ಟು ಇವ್ನು ಏನ್ ಮಾಡ್ದ, ಅವ್ನ ಡ್ರೆಸ್ ಅಲ್ಲೇನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಾಂಗ್ ನಮ್ ಸ್ಕಿಟ್ ನೋಡ್ತಾ ಸಾಂಗ್ ಎಲ್ಲಿ ಪ್ಲೇ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಕೂತಿದ್ದಾನೆ. ಪಕ್ಕದಲ್ಲಿ ಯಾವ್ದೋ ಅಜ್ಜ, ವಯಸ್ಸಾದ ಅಜ್ಜ ತಿಕ್ತ ಬಿದ್ದಿದೆ ಇವನಿಗೆ. ಏನೇನು ಹೇಳ್ಬೇಡ, ಇಲ್ಲ ತಿಕ್ತಾ ಇಲ್ಲ ಕೈ ಸಾರಿ ಡೀಸೆಂಟ್ ಆಗಿ ಹೇಳ್ಬಿಟ್ಟೆ. ಇವನು ಒಂದ್ಸತಿ ಹೆಶ್ ಅನ್ಬಿಟ್ಟು ಮತ್ ವಾಪಸ್ಸಿಗೆ. ನೆಕ್ಸ್ಟ್ ಇವನಿಗೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅನ್ಸುತ್ತೆ. ಏನು ನಿನಗಿರೋದೇ ನನಗೂ ಇರೋದು ಎಲ್ಲಿ ಕೈ ಆಗ್ತಾ ಇದ್ಯಾ, ಎಲ್ಲಿ ಕೈ ಆಗ್ತಿದ್ಯಾ ಅಂದ್ರೆ ಅವನಿಗೆ ಆ ವಾಯ್ಸ್ ಚೇಂಜ್ ಹಿಂಗೆ ಇದ್ದ. ನಿನ್ನ ಹತ್ರ ಇರೋದು ನನ್ನ ಹತ್ರ ನನ್ನ ಮಗನೇ ಅಂತ ಅಂದ. ಆಮೇಲೆ ಅವ್ನು ಎಲ್ಲಿ ಹೋದ ಅಂತಾನೆ ಪಾಪ ಗಾಬರಿ ಆಗ್ಬಿಟ್ಟಿರತ್ತೆ, ಅವನಿಗೆ ಸಿಟ್ ಹೊಡ್ದಂಗ ಆಗೋಗ್ಬಿಟ್ಟಿರತ್ತೆ. ಇನ್ ಕೈ ಪೂರ್ತಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದ್ರೆ ಇನ್ನು ಹೆಂಗಿದು ಕತೆ ಇದು? ಅಯ್ಯೋ ದೇವ್ರೇ. ಆಗಿದೆ ಸರ್. ಬಟ್ ತುಂಬಾ ಜನ ರೆಸ್ಪೆಕ್ಟ್ ಕೊಡ್ತಾರೆ, ಅದೊಂದು ಖುಷಿ. ಅಂದ್ರೆ ನಮ್ಮ ಕಡೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಅಷ್ಟೇ ರೆಸ್ಪೆಕ್ಟ್ ಸಿಗತ್ತೆ.